ಪತ್ರಿಕಾ ಮಿತ್ರರೇ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಸ್ನೇಹಿತರೆ, ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರಿದಂಥ ಓಬಳೇಶ್ವರನ ಆದಿಟ್ಟುಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿ ಜನವರಿ 1ನೇ ತಾರೀಕಿಗೆ ಆದಂಥ ಗಲಭೆ ಬಗ್ಗೆ, ಆ ಗಲಭೆಯಲ್ಲಿ ರಾಜಶೇಖರ್ ರೆಡ್ಡಿ ಅನ್ನೋರು ವ್ಯಕ್ತಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹತ್ಯೆ ಆಯಿತು, ಆ ಹತ್ಯೆ ವಿಚಾರವನ್ನು ಹಿಡ್ಕೊಂಡು ಎಲ್ಲ ದಾಖಲಾತಿಗಳನ್ನು, ಎಲ್ಲ ಏನೇನು ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಏನು CID ತನಿಖೆ ನಡೀತಾ ಇದೆಯೋ ಆ CID ತನಿಖೆಗೆ ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದೇವೆ. ನಂತರ ಸರ್ಕಾರ ಅಂದ್ಕೊಂತ ಇದೆ, ಬಹುಶಃ ನಾನು CID ಕೊಟ್ಟ ತಕ್ಷಣ ಈ ರಾಜ್ಯದಲ್ಲಿ ಇಂಥ ಗಲಭೆ ಯಾವುದೂ ಆಗಿದ್ದಿಲ್ಲ, ಈ ಗಲಭೆಯನ್ನು ಸೀರಿಯಸ್ ಆಗಿ ತಗೊಂತದಂದೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ನಾನು ನೋಡಿದ್ದೀನಿ, ಉಪಮುಖ್ಯಮಂತ್ರಿಗಳು ಬಳ್ಳಾರಿ ಬಂದಂಥ ಟೈಮಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಕೂಡ ನೋಡಿದ್ದೀನಿ, ಗೃಹ ಮಂತ್ರಿಗಳು ಬಂದೇ ಇಲ್ಲ, ಅವರು ಕೂಡ ರಾಜ್ಯದಲ್ಲಿ ಅಲ್ಲಿ ಕುಂತು ಮಾತಾಡೋಂಥ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅನ್ನೋಂಥದ್ದು ಕೂಡ ನಾನು ನೋಡಿದ್ದೇನೆ. ಬಹುಶಃ ಸರ್ಕಾರ ಅನ್ನೋಂಥದ್ದು ಗಂಭೀರವಾಗಿ ತಗೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಯಾಕಂದರೆ ಕೇವಲ ಸರ್ಕಾರ ಅನ್ನೋಂಥದ್ದು ಆ CIDಗೆ ವಹಿಸಿದ ನಂತರ ಇವತ್ತು ಎಲ್ಲವನ್ನು ಕೂಡ ಮುಗ್ದೈತೆ ಅಂತ ತಿಳ್ಕೊಂಡ್ಬಿಟ್ಟಾರ. ಇವತ್ತು CID ವಹಿಸಿದ ನಂತರ ಸರ್ಕಾರ ಏನಾಗಿದೆ, ಇವತ್ತು CID ವಹಿಸಿದಪ್ಪ ಅಂತೇಳಿ ಕೈಕೊಟ್ಕೊಂಡು ಕುಂತ್ಬಿಟ್ಟೈತೆ. ಹಂಗಾಗಿ ಇವತ್ತು ನಾವೇನಿವತ್ತು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಏನು ಈ ದಾಳಿ ನಡೀತೋ, ಈ ದಾಳಿ ವಿಚಾರದ ಬಗ್ಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ಆದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ, ನಾವು ಕೈ ಬಿಡೋಂಥ ಪ್ರಶ್ನೆಯೇ ಇಲ್ಲ. ಎಲ್ಲಿ ತನಕ ಕೂಡ ಈ CIDದಿಂದ ನ್ಯಾಯ ಸಿಗುತ್ತನೋ ಇಲ್ಲಿದ್ರಿಗಿನ ನಾವು ಹೋರಾಟದಿಂದ ನ್ಯಾಯ ಸಿಗಿಸ್ಕೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಮೇಲಾದಂಥ ಹಲ್ಲೆ ಬಗ್ಗೆ, ಗಲಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡೋಂಥ ಟೈಮಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರ ಅವರು, ಅನೇಕ ಮಂದಿ ಕೂಡ ಆ ಗಲಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋಂಥ ಕೆಲಸ ಮಾಡಿದ್ದಾರೆ. ನಾನು ಕೂಡ ಭಾಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡಿಬೇಕನ್ನೋಂಥ ವಾತಾವರಣ ಏನು ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದಂಥ ಟೈಮಲ್ಲಿ ನಾನು ಎಂಥ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ಬರ್ತೀನಿ. ನನ್ನ ಕೊನೆ ಉಸಿರಿರೋಂಥ ಕೂಡ ಈ ಫಿಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಬಡವ್ರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೆ ಅಂಥವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡ್ಬಂದಿನಿ. ಅಧಿಕಾರ ಇದ್ದರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದರ್ಪ ಮಾಡಿದಂಥವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನು ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸೋಂಥ ವಿಚಾರದಲ್ಲಿ ನಾನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡೋಂಥ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿನನಿತ್ಯ ರಾಜ್ಯದಲ್ಲಿ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ನೋಡಿದಂಥ ಟೈಮಲ್ಲಿ ಎಲ್ಲ ಕಡೆ ದಾಂಧಲೆ ಜೊತೆಲಿ ಭಾಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸು, ಗಾಂಜಾ, ಹಾವಳಿಗಳು ಎಗ್ಗಿಲ್ಲದಂಗೆ ಇವತ್ತು ನಡೀತಾ ಇದ್ದಾವೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸು, ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದಂತ ನಡೀತಾ ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ಒಂದು ವಿಚಾರವನ್ನಂದ್ರಿಗಿನ ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡೋಂಥ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ
ಅವ್ರು ಏನೇನು ನೋವಾಗಿದ್ರಿಗಿನ ಅವ್ರಿಗೇನೇನು ಆಘಾತವಾಗಿದ್ರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ಲು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿದ್ದು ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾರಿಗೂ ಕೂಡ ಬೈ ಬೀಳೋದು ಅಗತ್ಯ ಇಲ್ಲ. ಆ ಕುಟುಂಬದ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋದ್ರ ಜೊತೆಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸೋಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯವ್ರ ಬಗ್ಗೆ, ಆ ಮಗಳ ಬಗ್ಗೆ ಈ ರೀತಿ ಅವ್ರಿಗೇನೋ ನೋವಾಗಿದ್ದರೆ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೀನಿ. ಯಾಕಂದರೆ ಇವತ್ತು ಈ ಗಾಂಜಾ ಡ್ರಗ್ಸು, ಇವತ್ತು ಆನ್ಲೈನ್ ಬೆಟ್ಟಿಂಗ್ಗಳು, ಆನ್ಲೈನ್ ಚಟುವಟಿಕೆಗಳು, ಇಸ್ಪೇಟೆಲೆಗಳು, ಸಾಕಷ್ಟು ಓಸಿಗಳು, ಮಟಕಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲರೂ ಕೂಡ ಬಳ್ಳಾರಿಯಲ್ಲಿ ಭಯಭ್ರಾಂತರಾಗಿದ್ದಾರೆ. ಇವತ್ತು ನಾನು ಭಾಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಹೇಳಿದ್ದೇನೆ ಆಗಲಿ, ಯಾವುದೋ ರೀತಿಯಲ್ಲೂ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡಬೇಕು. ಆ ಮಗಳು ನನ್ನ ಮಗಳಿದ್ದಂತೆ. ನಾನು ಆ ಮಗಳಿಗೆ ಕೂಡ ಆ ಮಗಳನ್ನು ಆ ಪ್ರಸ್ತಾಪನೆ ಮಾಡಬಾರ್ದಾಯಿತು, ಮಾಡಿದ್ದೀನಿ. ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂದೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ದೇನೆ, ಬೇರೆ ಉದ್ದೇಶ ಏನಿಲ್ಲ. ಹಂಗಾಗಿ ನಾನು ಪುರಾಣಗಳಲ್ಲಿ ನಾವು ಕೂಡ ಭಾಳಷ್ಟು ನೋಡಿದ್ವಿ. ಈ ಪುರಾಣದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ರಾಮಾಂಜನಾಚಾರ್ಯ ನೋಡಿದ್ವಲ್ಲ, ರಾಮಾಂಜನಾಚಾರ್ಯ ಏನು ಹೇಳ್ತಾರೆ, ಓಂ ನಮೋ ನಾರಾಯಣ ಅನ್ನೋಂಥ ಶಬ್ದ ಬೀಜಾಕ್ಷರವನ್ನು ಅವ್ರ ಗುರುಗಳು ರಾಮಾಂಜನಾಚಾರ್ಯಗೆ ಕಿವಿಯಲ್ಲಿ ಹೇಳೋದಂಥ ಟೈಮಲ್ಲಿ ಅವ್ರು ಬೋಧಿಸ್ತಾರ, ಯಾರಿಗೆ ಹೇಳಬಾರ್ದು ಅಂತೇಳಿ. ಅವರು ಆ ಬೀಜಾಕ್ಷರನ್ನು ಕೇಳಿದಂಥವ್ರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂದೇಳಿ ರಾಮಾಂಜನಾಚಾರ್ಯಗೆ ಹೇಳಿದಂಥ ಟೈಮಲ್ಲಿ ಕೂಡ ಓ ನಮೋ ನಾರಾಯಣ ಅನ್ನೋಂಥ ಬೀಜಾಕ್ಷರವನ್ನು ಅವರು ನಾನು ಸ್ವರ್ಗಕ್ಕೆ ನರಕಕ್ಕೆ ಹೋದ್ರೆ ಕೂಡ ಪರವಾಗಿಲ್ಲ ಅಂದೇಳಿ ಕೇಳಿದವರೆಲ್ಲ ಕೂಡ ಸ್ವರ್ಗಕ್ಕೆ ಹೋಗ್ತಾರ, ನೀವು ಹೇಳಿದವರು ನರಕಕ್ಕೆ ಹೋಗ್ತೀರಿ ಅಂದೇಳಿ ರಾಮಾಂಜನಾಚಾರ್ಯ ಅವ್ರ ಗುರುಗಳು ಹೇಳಿದಂಥ ಟೈಮಲ್ಲಿ ಕೂಡ ಆ ರಾಮಾಂಜನಾಚಾರ್ಯ ಏನು ಮಾಡ್ತಾರೆ, ಗೋಪುರದ ಮೇಲೆ ಏರಿ ಏನಂತ ಹೇಳ್ತಾರೆ, ಓಂ ನಮೋ ನಾರಾಯಣ ಅಂತೇಳಿ ಅವ್ರು ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಆ ರಾಮಾಂಜನಾಚಾರ್ಯ ಏನಕ್ಕೆ ಹೇಳ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನು ಕೇಳಿರೋಂಥ ವಿಚಾರ ಇಷ್ಟೇ, ಇವತ್ತು ನಾನು ಈ ಊರಿಗೆ ಒಳ್ಳೇದಾಗಬೇಕು. ಆ ಮಗಳು ವಿಚಾರವನ್ನು ಪ್ರಸ್ತಾಪನೆ ಮಾಡಿದಂಥ ಟೈಮಲ್ಲಿ ಈ ರೀತಿ ಅನೈತಿಕ ಡ್ರಗ್ಸು, ಗಾಂಜಾ, ಮಟಕ ಇವತ್ತು ಈ ನಮ್ಮ ನಗರಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಶಾಸಕರನ್ನು ತಗೊಂಡು ಮೊದಲನೇ ಶಾಸಕನ ಹಿಡ್ಕೊಂಡು ನಂತರ ಅನೇಕ ಮಂದಿ ಶಾಸಕರು ಕೂಡ ಇವತ್ತು ನಾನು ನಗರದಲ್ಲಿ ಶಾಸಕರಾದಂಥ ಟೈಮಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರಾದಂಥ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಈ ಅನೈತಿಕ ಚಟುವಟಿಕೆಗಳು ಏನು ಆಗ್ತಾ ಇದೆ ಅಂತ ನೋಡಿ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಇಸ್ಪೇಟೆಲ್ಲ ಆಡ್ತಾ ಇದಾರ. ಆನ್ಲೈನ್ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಯಾರೊಬ್ರು ಸಪೋರ್ಟ್ ಇರೋಕ್ಕೋಸ್ಕರ ನಡೀತಾರೆ. ನಾನು ಎಮ್ ಎಲ್ ಬ್ಲೇಮ್ ಮಾಡೋಕೆ ಹೋಗಲ್ಲ. ಇವತ್ತು ಸಪೋರ್ಟ್ ಮಾಡ್ತಿರೋ ಕಾರಣ ಏನಾಗ್ತಾ ಇದೆ, ಅಕ್ರಮ ಸ್ಯಾಂಡು ಇವತ್ತು ಮರಳು ಗಣಿಗಾರಿಕೆ ನಡೀತಾ ಇದೆ. ಒಂದು ಕಡೆ ಇವತ್ತು ಇಸ್ಪೇಟೆಲ್ಲ ಕ್ಲಬ್ಗಳು ಓಣೆಯಲ್ಲಿ ಅಡ್ಡಾಡ್ತಾ ಇದೆ. ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ಇಸ್ಪೇಟೆಲ್ಲ ಕ್ಲಬ್ಗಳು ಅಡ್ಡಾಡ್ತಾ ಇದೆ. ಗಾಂಜಾಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ನೋಡಿದ್ರೆ ಗಾಂಜಾ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇವತ್ತು ಇವೆಲ್ಲ ಆದಂಥ ಟೈಮಲ್ಲಿ ಕೂಡ ನಾನು ಎಲ್ಲ ಒಂದು ಕಡೆ ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ಕೂಡ ಅಂದರೆ ಮಕ್ಕಳಿಗೆ ಯಾರನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಭಯ ಆಗುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಇವತ್ತು ರಾಮಾಂಜನಾಚಾರ್ಯ ಒಂದು ಬೀಜಾಕ್ಷರವನ್ನು ಕೂಡ ನಾನು ಹೇಳೋಂಥ ಕೆಲಸ ಮಾಡಿದ್ನಿ. ಹಂಗಾಗಿ ಇವತ್ತು ನಾನು ನೋಡೋಂಥ ಟೈಮಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತೆಲಂಗಾಣ ಚುನಾವಣೆ ನಡೀತು. ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ನಂತರ ತೆಲಂಗಾಣ ಚುನಾವಣೆ ನಡೀತು. ಅದ್ರ ಜೊತೆಲಿ ತೆಲಂಗಾಣ ಚುನಾವಣೆ ಜೊತೆಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇವತ್ತು ಲೋಕಸಭೆ ಚುನಾವಣೆಗಳು ನಡೀತು. ಆ ಲೋಕಸಭೆ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾವ. ಆ ಭ್ರಷ್ಟಾಚಾರದ ಹಣದಿಂದ ತೆಲಂಗಾಣ ಎಲೆಕ್ಷನ್ ಮಾಡ್ತಾರ. ಆ ತೆಲಂಗಾಣ ಎಲೆಕ್ಷನ್ದಿಂದ ಮತ್ತೆ ಲೋಕಸಭೆ ಚುನಾವಣೆಗಳು ಕೂಡ ಮಾಡ್ತಾರೆ. ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೋಲಂಥ ಕೆಲಸ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಮೊನ್ನೆ ನಡೆದಂಥ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹಗರಣವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಇದು ಯಾವ ರೀತಿಯಲ್ಲಿ ಅಂದ್ರೆಗಿನ ಅಲ್ಲಿ ನಡೆಯುವಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ತೆಲಂಗಾಣ ಚುನಾವಣೆ ಬಂತು. ಚುನಾವಣೆ ಆದ ನಂತರ ಮತ್ತೆ ಲೋಕಸಭೆ ಚುನಾವಣೆಗಳು ಬಂತು. ಅವಾಗ ಕೂಡ ಎಲೆಕ್ಷನ್ ಟೈಮ್ ಇತ್ತು. ಇವಾಗ ನಾವೆಲ್ಲರೂ ಕೂಡ ಏನು ಆಡ್ತಾ ಇದ್ದೀವಿ ಅಂದ್ರಿನ ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳು ಚುನಾವಣೆಗಳಿದಾವೆ. ಈ ಪಂಚರಾಜ್ಯ ಚುನಾವಣೆಗಳು ಏನಿದಾವೋ ಆ ಪಂಚರಾಜ್ಯ ಚುನಾವಣೆಗಳನ್ನು ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪಂಚರಾಜ್ಯ ಚುನಾವಣೆ ಗೆಲ್ಲಬೇಕನ್ನಂಥ ಕಾರಣದಿಂದ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಕೂಡ ದೊಡ್ಡ ಹಗರಣ ನಡೆದಿದೆ. ಈ ಹಗರಣದಲ್ಲಿ ಕೂಡ ನೇರವಾಗಿ ಯಾರು ಕಾರಣ ಆಗಿದ್ದಾರ, ಏನಿವತ್ತು ಅವರು ಮಂತ್ರಿಗಳಾದಂಥ ಏನು ತಿಮ್ಲಾಪುರದವ್ರು
ಆರ್ ವಿ ತಿಮ್ಲಾಪುರ್ ತಿಮ್ಮಪ್ಪನವರು ಆರ್ ವಿ ತಿಮ್ಮಾಪುರ್ ಅವರು ಅವರ ಮಗ ಪುತ್ರರು ನೇರವಾಗಿ ಭಾಗಿಯಾಗಿದ್ದಾರೆ. ಆ ನೇರವಾಗಿ ಭಾಗಿಯಾದಂಥ ಟೈಮಲ್ಲಿ ಅವರು ಆರ್ ವಿ ತಿಮ್ಮಾಪುರ್ ಹೇಳ್ತಾರ, ಆ ಆಡಿಯೋ ರಿಲೀಸ್ ಆದಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾರ, ಅದನ್ನು ಪ್ರೂವ್ ಮಾಡ್ರಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಇವತ್ತು ಅವ್ರ ಮಗನೇ ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಇವತ್ತು ಶಾಮೀಲಾಗಿ ಆ ಶಾಮೀಲಾದಂಥ ಟೈಮಲ್ಲಿ ಆಡಿಯೋ ಬಿಡುಗಡೆ ಆದ ನಂತರ ಕೂಡ ಅವ್ರ ಮಗ ನೇರವಾಗಿ ಪಾಲ್ದಾರ್ ಆಗಿದ್ರು ಈ ಭ್ರಷ್ಟಾಚಾರದಲ್ಲಿದ್ದರೆ ಕೂಡ ಅವ್ರ ಮಂತ್ರಿಗಳು ಏನು ಹೇಳ್ತಾರೆ, ಅದನ್ನು ಪ್ರೂವ್ ಮಾಡ್ರಿ ಅನ್ನೋಂಥ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಒಂದು ಕಡೆ ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿದ್ದಂಥ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ರು, ಒಂದು ಕಡೆ ನಾನು ಮುಖ್ಯಮಂತ್ರಿಗಳು ಏನು ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕೆಂದು ಜಗಳ ಮಾಡ್ತಾ ಇದ್ರು. ಅಲ್ಲಿ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ, ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಕ್ಯಾಬಿನೆಟ್ ಏನಿದೆನೋ ಅದನ್ನು ಎಕ್ಸ್ಪೆನ್ಷನ್ ಮಾಡಬೇಕು, ಎಕ್ಸ್ಟೆನ್ಷನ್ ಮಾಡೋದ್ರ ಜೊತೆಲಿ ಪುನರ್ರಚನೆ ಮಾಡ್ಬೇಕಂದೇಳಿ ಅವ್ರು ಪರ್ಮಿಷನ್ ತೊಗೊಂಡ್ಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವರು ಏನು ಹೇಳ್ತಾರೆ, ಪುನರ್ರಚನೆ ಮಾಡೋದು ಬೇಡ, ನನಗೆ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಕೂಡ ಹೈಕಮಾಂಡಲ್ಲಿ ಇವತ್ತು ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು, ನಂತರ ಇವತ್ತು ಸಿದ್ದರಾಮಯ್ಯರು ಒಂದು ಮಾತನ್ನಂತ ನೋಡಿದಂಥ ಟೈಮಲ್ಲಿ ಇವತ್ತು ಕ್ಯಾಬಿನೆಟ್ ಇದ್ದಲ್ಲಿದ್ದಂಥ ಮಂತ್ರಿಗಳೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇವತ್ತು ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಭ್ರಷ್ಟಾಚಾರ ಅಂತ ಸಂಪೂರ್ಣವಾಗಿ ಎಲ್ಲ ಇಲಾಖೆಯಲ್ಲೇ ನಡೀತಾರೆ. ಇಲಾಖೆಯಲ್ಲಿ ನಡೆಯುವಂಥ ಟೈಮಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರಲ್ಲೇ ಅವರು ಬಿಜಿ ಆದಂಥ ಟೈಮಲ್ಲಿ ಅವರಲ್ಲಿ ಮಂತ್ರಿಗಳಲ್ಲಿದ್ದಂಥವ್ರನ್ನ ಅವ್ರಿಗೆ ಕೈಯಲ್ಲಿ ಹಿಡ್ತಾ ಇಲ್ಲಾರ್ದಂಥ ಟೈಮಲ್ಲಿ ಯಾವ ಮಂತ್ರಿಗಳು ಕೂಡ ಭ್ರಷ್ಟಾಚಾರ ಇಲ್ಲದಂಥ ಕೆಲಸ ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗುವಂಥ ಕೆಲಸ ಮಾಡ್ತಿದೆ. ಇವತ್ತು ನೈಜ ಉದಾಹರಣೆ ಅಂತ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಆರ್ ವಿ ತಿಮ್ಮಾಪುರ್ ಅವ್ರನ್ನ ಆದಷ್ಟು ಬೇಗನೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಯಾಕಂದ್ರೆ ಇವತ್ತು ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವ್ರನ್ನ ಆದಷ್ಟು ಶೀಘ್ರದಲ್ಲಿ ಅವ್ರು ಕೂಡಲೇ ರಾಜೀನಾಮೆಯನ್ನು ತಗೋಬೇಕು. ಎಷ್ಟು ಒಳಗಡೆ ರಾಜೀನಾಮೆಯನ್ನು ತಗೋಬೇಕಂದ್ರಿಗಿನ ಇವತ್ತೇನು ನಾನು ನೋಡ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನಮ್ಮ ರಾಜಣ್ಣನವರು KN ರಾಜಣ್ಣನವರು ಏನು ತಪ್ಪೇ ಮಾಡಿದ್ದಿಲ್ಲ, ರಾತ್ರಿ ಅವರು ರಾಜೀನಾಮೆ ತಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಸಿಗಾಕೊಂಡಿದ್ದಂಥ ಆರ್ ವಿ ತಿಮ್ಮಾಪುರ್ ಅವ್ರನ್ನ ಅವ್ರು ಕೂಡ ಮಂತ್ರಿಮಂಡಲದಿಂದ ಕೈ ಬಿಡಬೇಕಾಗುತ್ತೆ. ಅವ್ರು ಕೂಡ ತಕ್ಷಣ ರಾಜೀನಾಮೆ ತಗೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಂಚರಾಜ್ಯಗಳು ಚುನಾವಣೆ ನಡೀತಿರೋ ಕಾರಣ ATM ಥರ ಇವತ್ತು ಈ ಸರ್ಕಾರ ಇವತ್ತು ನಡೀತಾ ಇದೆ. ಇವತ್ತು ಪಂಚರಾಜ್ಯ ಚುನಾವಣೆಗಳು ಕೂಡ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ ಗೊತ್ತಿಲ್ಲ. ಎಲೆಕ್ಷನ್ ಬಂದರೆ ಸಾಕು ಭ್ರಷ್ಟಾಚಾರ ಮಾಡೋದು ಬಿಟ್ಟಿಗಿನ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಆದಷ್ಟು ಅಂದ್ರಿಗಿನ ಏನು ಮುಂದಿನ ದಿನಗಳಲ್ಲಿ ಅಂದರೆ ಈ ಡೇಟ್ ಕೂಡ ವಿಧಾನಸೌಧದಲ್ಲಿ ಫಿಕ್ಸ್ ಮಾಡಿರ್ಬೇಕಲ್ಲ, 22ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗುವಂಥ ಟೈಮಲ್ಲಿ ರಾಜ್ಯಪಾಲರು ಏನು ಭಾಷಣ ಆಗುತ್ತೇನೋ ಆ ಭಾಷಣಕ್ಕಿಂತ ಮುಂಚೆನೇ ಆರ್ ವಿ ತಿಮ್ಮಾಪುರ್ ಅವ್ರನ್ನ ತಕ್ಷಣ ರಾಜೀನಾಮೆಯನ್ನು ಕೊಡಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ಪ್ರಸ್ತಾಪನೆ ಮಾಡ್ತಾ ಇದ್ರು. ರಾಮ್ಲೋರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡೋಣ. ಎಲ್ಲಿ ತನಕ ಕೂಡ ಈ ತಿಮ್ಲಾಪುರದವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ರಾಜ್ಯಪಾಲರನ್ನ ಭಾಷಣಕ್ಕಿಂತ ಮುಂಚೆನೆ ಆರ್ ವಿ ತಿಮ್ಲಾಪುರ ರಾಜೀನಾಮೆ ಕೊಡಬೇಕನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಆ ತಾಯಿಯವರಿಗೆ ಆ ಸಂತ್ರಸ್ತಿ ಬಾಲಕಿಗೆ ಒಂದು ಪೋಕ್ಸೋ ಆಕ್ಟ್ಸ್ ಮೇಲೆ ಇವರು ಬಾಲಿಕೆ ಹೆಸರು ಸ್ಕೂಲು ಎಲ್ಲ ಹೇಳಿ ನಿಮಗೆ ಪುರಾಣ ಅಂದ್ರೆ ಗೊತ್ತಾಗುತ್ತಿಲ್ಲ. ಪುರಾಣ ಓದ್ಕೊಂಡಿರಾ ಸರ್? ಈಗ ಪುರಾಣ ಪ್ರವಚನಗಳು ನೋಡ್ರಿ, ಎಲ್ಲವನ್ನು ಕೂಡ ನೋಡ್ರಿ ಹೆಸರು ಬಳಸಬೇಕಾದ್ರ ನೋಡ್ರಿ 30 ವರ್ಷ ರಾಜಕಾರಣದಲ್ಲಿ ಇದೀವಿ ಅಂತ ಹೇಳ್ತೀರಿ. ಪುರಾಣ ಪ್ರವಚನಗಳು ಉದಾಹರಣೆ ಕೊಡೋದಕ್ಕಿಂತ ಬಟ್ ನೀವು ತಿಳ್ಕೊಬೇಕಾಗಿತ್ತಲ್ಲ ನೋಡ್ರಿ. ನಾನು ಅಲ್ಲ ಒಬ್ರ ಅಂದ್ಮೇಲೆ ಒಬ್ರು ಕೇಳಿ, ಎಲ್ಲಾರು ಹೇಳ್ತಾರೆ, ನೀವು ಹೇಳಿದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ. ನೋಡ್ರಿ, ನಾನು ಹೇಳೋದು ಇಷ್ಟೇ, ನನ್ನಿಂದ ತಪ್ಪಾಗಿರ್ಕೋಸ್ಕರವಾಗಿ ನಾನು ಕ್ಷಮೆ ಯಾಚನೆಯನ್ನು ಕೇಳ್ತಾ ಇದ್ದೀನಿ. ನಾನು ಬಹಳ ಕ್ಲಿಯರ್ ಆಗಿ, ಅದಕ್ಕಿಂತ ದೊಡ್ಡ ಮಾತು ಯಾವ್ದಿಲ್ಲಲ್ಲ. ಅಲ್ಲಲ್ಲ, ಒಂದು ಮಾತು ಅರ್ಥ ಮಾಡ್ಕೊ, ನಾನು ಇವತ್ತು ಆ ಸಂತ್ರಸ್ತಿ ಕುಟುಂಬಕ್ಕೆ ನನ್ನಿಂದ ಏನು ನೋವಾಗಿದೆನೋ ಆ ನೋವಾದಂಥ ಕುಟುಂಬಕ್ಕೆ ಅದು ನನ್ನ ಮಗಳಂದೇಳಿ ತಿಳ್ಕೊಂಡಿದ್ದೀನಿ. ಹಂಗಾಗಿ ಆ ತಾಯಿಗೆ ನಾನು ಕ್ಷಮೆ ಯಾಚನೆಯನ್ನು ಕೇಳ್ತೀನಿ. ಅದ್ರ ಜೊತೆಲಿ ನಾನು ಆ ಕುಟುಂಬಕ್ಕೆ ಏನಿದೆ ಅವ್ರ ನ್ಯಾಯ ಸಿಗೋ ತನಕ ಅವ್ರ ಜೊತೆಲಿ ಇರ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತೀನಿ. ಬಹಿರಂಗವಾಗಿ ಕಳೆದ ಬಿಟ್ರೆ ಸರ್, ಯಾಕಂದ್ರೆ ಅವ್ರದ್ದು ಬಹಳ ಗೌಪ್ಯವಾಗಿ ಇಟ್ಟಿರ್ತಾರ ಅಂತದ್ ನೀವು ಇಡೀ ರಾಜ್ಯಕ್ಕೆ ನೋಡ್ರಿ, ನಾನು ಮುಂದಿನ ದಿನಗಳಲ್ಲಿ ನನ್ನ ಹತ್ರ ಯಾರು ಬಂದಿದ್ರು,
ನನ್ನ ಹತ್ರ ಬಂದು ಯಾರು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ರು, ಇದೆಲ್ಲ ವಿಚಾರಗಳನ್ನು ಗೊತ್ತಿಲ್ಲ ಅನ್ನೋದಲ್ಲ. ಎಲ್ಲಿ FIR ಆಯಿತು, ಯಾವ ಡೇಟಲ್ಲಿ FIR ಆಯಿತು, ಯಾವ ಡೇಟಲ್ಲಿ ಏನಾಗಿದೆ, ಎಲ್ಲ ವಿಚಾರಗಳು ನನ್ನ ಹತ್ರ ಇದಾವೆ. ಸಂದರ್ಭ ಬಂದಂಥ ಟೈಮಲ್ಲಿ ಎಲ್ಲವನ್ನು ಕೂಡ ಮೀಡಿಯಾಗೆ ನಾನು ಬಹಿರಂಗವಾಗಿ ಅಲ್ಲ, ನಾನು ಕ್ಷಮಾಚನೆ ಕೇಳಿ ತಪ್ಪ ಅಲ್ಲ ನಾನು ಹೇಳ್ತೀನಲ್ಲ, ಅಲ್ಲ ನಾನು ಆ ರೀತಿ ಅಲ್ಲ, ನಾನು ಸದ್ಯಕ್ಕಂತ ಹೇಳಿರೋದು ತಪ್ಪು. ಆ ತಪ್ಪು ಆದ್ಮೇಲೆ ನಾನು ಕ್ಷಮೆಯಾಚನೆ ಕೂಡ ಕೇಳ್ತಾ ಇದ್ದೀನಿ. ಕೇಳುವಂತ ಟೈಮಲ್ಲಿ ಇಲ್ಲ, ಅದು ಲೀಗಲ್ ಆಗಿ ಏನಾಗುತ್ತೆ ಆಗ್ಲಿ ಸರ್. ನಾನು ಏನ್ ಮಿಸ್ಟೇಕ್ ಆಗಿದೆ ಅಂದ್ರೆ ನೀವ್ ಹೇಳಿದ್ರಲ್ಲ ಸರ್ ಅತ್ಯಾಚಾರ ಆಗಿದೆ ಅಂತೇಳಿ, ಅವ್ರು ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟೇ ಕೊಟ್ಟಿಲ್ಲ ಸರ್. ಅಲ್ಲ ನೋಡೋಣ, ನಾನು ಕೂಡ ಅದ್ರ ಸುದೀರ್ಘವಾಗಿ ನೋಡಿಲ್ಲ. ಅತ್ಯಾಚಾರ ಆಗಿದ್ರೆ ನೀವು ಹೇಳಿದ್ರು ಅದು ಬೇರೆ ಇದಾಗೋದು, ಅತ್ಯಾಚಾರನೇ ಆಗಿಲ್ಲ. ಅಲ್ಲ ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ಕಾನೂನು ಪ್ರಕಾರ ಏನಾಗಬೇಕಾಯ್ತು ಅದು ಆಗ್ಲಿ. ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಬೇಕು, ಬಹಳ ಜವಾಬ್ದಾರಿ ಸ್ಥಾನದಾಗ ಸರ್ಕಾರ ಈಗ ಇನ್ನೊಂದು ಕಡೆ ರಾಜೇಗೌಡ ಅಂತಂದೇಳಿ ಅವ್ರದ್ದು ಒಂದು ಆಗಿ ಪೆಂಡಿಂಗ್ ಆಯಿತು. ಮತ್ತು ಇತ್ತೀಚೆಗೆ ಈ ಫೋಕ್ಸೋನಲ್ಲಿ ನೀವು ಭಾಷಣದ ಅಪರದಲ್ಲಿ ಮಾತಾಡಿದ್ರೆ ಏನು, ಮತ್ತು ಮನೆ DGP ಒಂದು ಮಹಿಳೆಯರ ಜೊತೆಗೆ ಸಭೆ ಬರ್ತೀನಿ, ಇವೆಲ್ಲ ಆಗೋದಕ್ಕೋಸ್ಕರ ತಾವು ಏನು ಯಾವ ರೀತಿ ಮಟ್ಟದಲ್ಲಿ ಸರ್ ನೋಡಿ ಸರ್, ಹೋರಾಟಗಳನ್ನೇ ಬೇರೆ ಆಗ್ತಾವ, ಪರ್ಸನಲ್ ಇಶ್ಯೂಸೇ ಬೇರೆ ಆಗ್ತಾವ. ಇವೆಲ್ಲ ಕೂಡ ನಾವು ಮಾಡ್ತಾ ಇರೋದು ಹೋರಾಟ ಅಂದ್ರೆ ಏನು? ಇವತ್ತು ಕೆಲವೊಂದು ಸಾರಿ ಅನ್ಯಾಯ ಆದಂಥ ಟೈಮಲ್ಲಿ ಅದು ಧ್ವನಿ ಎತ್ತಂಥ ಕೆಲಸ ನಾವು ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮ್ ಮಾಡಬೇಕಾಗುತ್ತೆ. ಅದು ಸರಿಯಾದ ತಪ್ಪನಂತ ವಿಚಾರ ಬಂದಂಥ ಟೈಮಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅವ್ರ ಕುಟುಂಬಸ್ಥರಿಗೆ ಅದನ್ನು ಕ್ಷಮೆಯನ್ನು ಕೂಡ ಯಾಚನೆ ಮಾಡೋಂಥ ಕೆಲಸ. ಹೋರಾಟಗಳೇ ಬೇರೆನೆ, ಅದು ಪರ್ಸನಲ್ ವಿಚಾರವನ್ನು ನಾನು ಹೋರಾಟದಲ್ಲಿ ಸೇರಿಸ್ಕೊಳಕ್ ಹೋಗಲ್ಲ. ನೋಡೋಣ, ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ತನಕ ಆಗಿದೆ, ಬಂಧನ ಅಂತೂ ಮಾಡಲಿಲ್ಲ. ಮೊನ್ನೆ ಗಲಭೆ ವಿಚಾರ ಇಟ್ಕೊಂಡು ಬೇರೆ ಬೇರೆ ವಿಚಾರವನ್ನು ಇಟ್ಕೊಂಡು ಕೇವಲ ಈ ಒಂದು ದೊಡ್ಡ ಗಲಭೆಯಲ್ಲಿ ಏನಪ್ಪಾ ಅಂದ್ರೆ ರಾಮ್ಲು ಮೇಲೆ ಒಂದು ಕೇಸ್ ಹಾಕಿದ್ವಿ ಅನ್ನೋದು ಬಿಟ್ರೆ, ಇವತ್ತು ರಾಮ್ಲು ಮೇಲೆ ಯಾಕೆ ಕೇಸ್ ಹಾಕಿದಾರೆ ಅಂದ್ರೆ ಅಧಿಕಾರದಲ್ಲಿ ಇಲ್ಲ ಅಂದೇಳಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಸ್ ಹಾಕುವಂತ ಕೆಲಸ ಮಾಡಿದ್ರ. ಕೇಸಲ್ಲಿ ಇದ್ದಂಥವ್ರನ್ನ ಇಲ್ಲಿ ತನಕ ಅರೆಸ್ಟ್ ಮಾಡಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ, ಪೊಲೀಸರ ಕೈಯಲ್ಲಿ ಕೂಡ ಆಗ್ತಾ ಇಲ್ಲ. ಅಲ್ಲ, ನಾವು ಹೇಳಿದ್ವಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗಲಭೆ ಆಗಿದನೋ, ಮನೆಗೆ ದೂರಿ ಏನು ದಾಂಧಲೆ ಮಾಡಿದರೋ, ಎಲ್ಲಿ ತನಕ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ಖಂಡಿಸುವಂತ ಕೆಲಸ, ಮುಂದಿನ ದಿನಗಳಿಗೂ ಹೋರಾಟವನ್ನು ಮಾಡುವಂತ ಕೆಲಸ. ನಮಗೇನು ಅಪ್ಡೇಟ್ಸ್ ಇಲ್ಲ, ಅದರಿಂದ ಆಲ್ರೆಡಿ ಹೇಳಿದ್ದೀನಿ ಸ್ಪಷ್ಟವಾಗಿ. ನಮಗಂತೂ ನ್ಯಾಯ ಸಿಗೋಲ್ಲ ಅನ್ನಂತ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವಾಗ ನ್ಯಾಯ ಸಿಗಲ್ಲ ಅಂತಂದ್ರೆ ಪಾದಯಾತ್ರೆ ಮಾಡೋ ಅಂತದ್ದು, ಇವಾಗ ಹೋರಾಟ ಮಾಡ್ತೀವಿ ಅಂದ್ರೆ ನೀವು ನ್ಯಾಯ ಸಿಗದಿದ್ರೆ ನಾವು ಹೋರಾಟದ ಹಾದಿ ಹಿಡಿತೀವಿ ಅಂದ್ರೆ ಯಾವ ರೀತಿ ಹೋರಾಟ ಇನ್ನು ಸಾಕಷ್ಟು ಹೋರಾಟಗಳಿದಾವ. ಇನ್ನು ಹಂತವಾಗಿ ನಮ್ಮ ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆನೇ ಆಯ್ಕೆ ಆಗಿರೋ ಕಾರಣ ಇದ್ರ ಬಗ್ಗೆ ಕಳೆದ ಬಾರಿ ನಾವು ಈ ಗಲಭೆ ಆದ ತಕ್ಷಣ ಪಾದಯಾತ್ರೆ ಮಾಡಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರುಗಳು ಒಪ್ಪಿಗೆಯನ್ನು ಕೊಟ್ಟಿದ್ರು. ಒಪ್ಪಿಗೆಯನ್ನು ಕೊಟ್ಟಿದ ನಂತರ ಬೇರೆ ಬೇರೆ ಕಾರಣಗಳಿಂದ ಅದು ಮುಂದೂಡುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ಕೋರ್ ಕಮಿಟಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಕೊಂಡು ಎಲ್ಲರೂ ಕೂಡ ಸಹಮತಿ ಇದೆ, ಇಲ್ಲ ಅನ್ನೋಕೆ ಹೋಗಲ್ಲ, ಯಾರು ಕೂಡ ಇಲ್ಲ ಅನ್ನಲ್ಲ. ಖಂಡಿತವಾಗಿ ಇದನ್ನ ಮುಂದಕ್ಕೆ ಇದ್ರ ಹೋರಾಟವನ್ನು ಹೆಂಗ್ ಮಾಡ್ಬೇಕನ್ನಂಥದ್ದು ನಾವು ತಿಳಿಸುವಂತ ಕೆಲಸ ಮಾಡ್ತೀವಿ. ರಿಪೋರ್ಟ್ ಬರ್ಲಿಕ್ಕೆ 3-4 ತಿಂಗಳು ಬೇಕು, ನೀವು ಅಲ್ಲಿವರೆಗೂ ಮತ್ತೆ ಸುಮ್ಮನೆ ಇರ್ಬೇಕು, ಕಾಯ್ಬೇಕು. ಅಲ್ಲಲ್ಲ, CID ಏನು ತನಿಖೆ ಆಗುತ್ತೋ ತನಿಖೆ ನಡೀಲಿ. ನಮ್ಮ ಹೋರಾಟಕ್ಕೆ CIDಗೆ ಏನು ಸಂಬಂಧ ಇಲ್ಲ. ಆ CID ತನಿಖೆಯಿಂದ ಏನಿದೆ ಆ ತನಿಖೆ ನಡೆಸ್ಕೊಂಡು ಹೋಗ್ಲಿ. ಮುಂದಕ್ಕೆ ನಾವು ಇದ್ರ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಮೊನ್ನೆ ಚರ್ಚೆ ಮಾಡಿದಂತ ಟೈಮಲ್ಲಿ ಕೂಡ ರಾಮ್ಲವರೇ ಹಂತವಾಗಿ ಇದನ್ನ ಮುಂದುವರಿಸುವಂತ ಕೆಲಸ, ಹೋರಾಟ ಮಾಡ್ಬೇಕನ್ನಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ನಾವು ಕೋರ್ ಕಮಿಟಿ ಇದರಲ್ಲಿ ಕರೆದ ನಂತರ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ಳೋಂತ ಕೆಲಸ ಮಾಡ್ತೀವಿ. ಅಲ್ಲ, ನನ್ನ ಹತ್ರ ಇರುವಂತ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಆ ನಿಗಮದಲ್ಲಿ ಅಂತ ಹೇಳಿದ್ವಿ. ಹೇಳಿದ ನಂತರ ಸಾಕಷ್ಟು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. ಅವತ್ತು ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಅವ್ರು ಮುಖ್ಯಮಂತ್ರಿಗಳು ನೋಡಲಿ, ನಂತರ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಏನು ಸ್ಪಷ್ಟನೆ ಕೊಟ್ಟರು, 187 ಕೋಟಿ ಭ್ರಷ್ಟಾಚಾರ ಆಗಿಲ್ಲ, ಆಗಿರೋದು 87 ಕೋಟಿಯನ್ನು ಅಂದ್ರು. ಆ 87 ಕೋಟಿ ಆದಂಥ ಟೈಮ್ ಇಲ್ಲಿ ತನಕ ಆಗಿದೆ, ಒಂದು ನಯಾ ಪೈಸೆ ಕೂಡ ಆ ನಿಗಮಕ್ಕೆ ವಾಪಸ್ ತಿರುಗಿ ಕಟ್ಟಿಲ್ಲ. ಅದು ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ ತಗೊಂತದನೋ ಇಲ್ಲಿದ್ರೆ ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಗಳು ಜವಾಬ್ದಾರಿ ತಗೊಂತಾರೆ ಅನ್ನೋದು ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ಇದೆ, ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಉನ್ನತ ಶಿಕ್ಷಣ ಹೋಗ್ಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಯಾರನ್ನ ಮಕ್ಕಳು ಇವತ್ತು ಸ್ವಯಂ ಇದರಿಂದ ಏನನ್ನ ಟಮ್ಗಳು ತಗೋಬೇಕು, ಅವು ಏನನ್ನ ಮೂಲಭೂತ ಸೌಕರ್ಯಗಳು ಸಿಗಬೇಕಂದ್ರೆ ಯಾವುದು ಕೂಡ ಸಿಗ್ತಾ ಇಲ್ಲ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನ ಮಾಡೋಂಥ ಕೆಲಸ ಮಾಡಿದ್ದೀನಿ.
ಹ್ಮ್ ಇಲ್ಲ CID ಅವ್ರಿಗೆ ಇನ್ನು CID ಅವ್ರಿಗೆ ಕೊಟ್ಟಿಲ್ಲ ರೀ, ಎಲ್ಲ ಪೊಲೀಸರಿಗೆ ನಿಮ್ಮ ಮೂಲಕ ನಾವು ಕಳಿಸೋಂಥ ಪ್ರಯತ್ನ ಮಾಡಿದ್ವಿ. ನಮಗೇನು ಅಫಿಷಿಯಲ್ ಆಗಿ ಇಲ್ಲಿ ತನಕ ಇದೆ, ನಾವು ಪೊಲೀಸರಿಗೆ ಕೊಟ್ಟಿಲ್ಲ, CID ಕೂಡ ಕೊಟ್ಟಿಲ್ಲ ರೀ ಇಲ್ಲಿ ತನಕ ಆಗಿದೆ. ನಾವು ಅಫಿಷಿಯಲ್ ಆಗಿ ಕೇಳಿದ್ರೆ ಎಲ್ಲ ದಾಖಲಾತಿಗಳನ್ನು ಕೊಡಕ್ಕೆ ಸಿದ್ಧ ಇಲ್ಲಿ ತನಕ ಯಾವುದೇ CID ಇಲ್ಲ ಇಲ್ಲಿ ತನಕ CID ಅವ್ರಿಗೆ ಅಂತಾರೆ ಅಲ್ಲ ಇಲ್ಲ ನಾವು ಎಲ್ಲವನ್ನು ಕೂಡ ನಿಮ್ಮ ಮೂಲಕ ನಾವೇನು ನಮ್ಮ ಹತ್ರ ಏನು ನಮ್ಮ ಏನಿತ್ತು ಅದೆಲ್ಲ ಕೂಡ ಮುಟ್ಸೋಂಥ ಕೆಲಸ ಇಲ್ಲಿ ತನಕ ಯಾವುದೇ ಎವಿಡೆನ್ಸ್ ಕಲೆಕ್ಟ್ ಮಾಡಿಲ್ಲ ಸರ್. ಇಲ್ಲ ನಾವು ನಮ್ಮ ಕಡೆ ಇರೋಂಥದ್ದು ಎಲ್ಲ ಕೂಡ ದಾಖಲಾತಿಗಳೇನೋ ಬಹಿರಂಗ ಇದೆ, ಪಬ್ಲಿಕ್ ಡೆನೋಮದಲ್ಲಿ ಇದೆ, ಎಲ್ಲವನ್ನೂ ನೋಡ್ಕೋಬಹುದು ಅಂತ ಹೇಳಿದೆ. ನೀವು ಮೊನ್ನೆಯಿಂದ ಹೇಳ್ತಾ ಇದ್ದೀರಿ ಎಲ್ಲಾ ದೃಶ್ಯ ವಿಡಿಯೋಗಳನ್ನ CID ಅವ್ರಿಗೆ ಕೊಟ್ಟಿದ್ದೀವಿ ಅಂತ ನೀವು ಹೇಳ್ತಾ ಇದ್ರಿ, ಜನಾರ್ದನ್ CID ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲ ನಾವು ಪೊಲೀಸರಿಗೆ ಏನೇನಿತ್ತು ಮೊನ್ನೆ ನಡೆದಂತ ಗಲಭೆ ವಿಚಾರ ಎಲ್ಲಾ ವಿಚಾರವನ್ನು ಅವ್ರಿಗೆ ಮುಟ್ಟಿಸಂತ ಕೆಲಸ ಮಾಡಿ CID ತನಿಖೆ ಹಾಕಿದೆ. ಇವತ್ತು ಎಲ್ಲ ಗಲಭೆಯನ್ನು ಮುಗಿದ ನಂತರ ಮುಖ್ಯಮಂತ್ರಿಗಳ ಆದೇಶ ಮೇರೆಗೆ CID ಆಗಿದೆ. CID ಆದ ನಂತರ ನಮಗೆ ಸಮಾಧಾನ ಇಲ್ಲ CID ವಿಚಾರ ಹೇಳಿದೆ ಅಂತ ಹೇಳಿ ನಮ್ಮ ದಾಖಲಾತಿಯಿಂದ ಪೊಲೀಸರು ಕೊಟ್ಟಿವಿ, ಇನ್ನು CID ಕೊಟ್ಟಿಲ್ಲ, ನಮ್ಮ ಹತ್ರ ಕೇಳೇ ಇಲ್ಲ, ನಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟ ನಂತರ ನಮ್ಮ ಹತ್ರ ಕೇಳಿದಂತ ಟೈಮ್ ನಾವು ಕೊಡಂತ ಕೆಲಸ ಮಾಡ್ತೀವಿ. ಸರ್ ಈಗ ಮೊನ್ನೆ ದೆಹಲಿಗೆ ಹೋಗಿದ್ರಿ, ದೆಹಲಿಯಲ್ಲಿ ಏನಾದ್ರು ನಿಮ್ಮ ನಾಯಕರಿಗೆ ಈ ವಿಷಯ ಮುಟ್ಟಿಸೋ ಪ್ರಯತ್ನ ಮಾಡಿದ್ರ ಅಥವಾ ಅದ್ರ ಬಗ್ಗೆ ಏನಾದ್ರು ಕೇಳಿದ್ರ? ಅಲ್ಲ ಯಾರು ನೋಡಿ ಲೆಟರ್ ಬರ್ದಿಲ್ಲ ಸರ್ ಜನಾರ್ದನ್ ರೆಡ್ಡಿ ಅವರು. ಅಲ್ಲ ಇಲ್ಲಿ ಯಾರು ಕೂಡ ಅಲ್ಲಿ ಎಲೆಕ್ಷನ್ ಪ್ರೋಸೆಸ್ ಇರೋ ಕಾರಣ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡೋಂಥ ವಿಚಾರದಲ್ಲಿ ದೇಶದಲ್ಲಿದ್ದಂಥ ಎಲ್ಲ ಕೋರ್ ಕಮಿಟಿ ಸದಸ್ಯರನ್ನು ಕೂಡ ಕರೆದಂಥ ಟೈಮಲ್ಲಿ ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂಥ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವ್ರನ್ನ ಏನು ಹೆಸರನ್ನು ಪ್ರಸ್ತಾಪನೆ ಮಾಡಬೇಕು ಅಂತೇಳಿ ಕರೆದಿದ್ರು. ಆ ಟೈಮಲ್ಲಿ ನಾವೆಲ್ಲರೂ ಕೂಡ ಹೋಗಿದ್ವಿ, ಎಲ್ಲರೂ ಕೂಡ ತುಂಬ ಬಿಜಿ ಇದ್ರಿ, ಈ ಬಗ್ಗೆ ಅವರು ಕೂಡ ಮಾತಾಡಿಲ್ಲ. ನಾನು ಇನ್ನೊಂದ್ಸಲ ಸಮಯ ತಗೊಂಡೋಗಿ ಗೃಹ ಮಂತ್ರಿಗಳ ಹತ್ರ ಮತ್ತೆ ಸಂಬಂಧಪಟ್ಟಿದ್ದಂಥ ಹಿರಿಯ ನಾಯಕರಿಗೆಲ್ಲರೂ ಕೂಡ ನಾನು ಈ ವಿಚಾರದ ಬಗ್ಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಸರ್ ಈಗ ಪ್ರೈಮಾ ಫೇಸಿ ಪ್ರೂವ್ ಆಗಿದೆ, 3 ಗನ್ಮೆನ್ ಅರೆಸ್ಟ್ ಮಾಡಿದ್ದಾರೆ, ಇಷ್ಟು ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ. ಇಷ್ಟೆಲ್ಲ ಆದ್ಮೇಲೆ ಈಗ ನೀವು ಈ ಪಾದಯಾತ್ರೆ ಮಾಡಕ್ಕೆ ಇದಕ್ಕೆ ನೀವು ಡೆಲ್ಲಿ ನಾಯಕರದ್ದು ಪರ್ಮಿಷನ್ ಬೇಕೇ ಬೇಕಾ? ಆಮೇಲೆ ಏನು ರಾಮುಲು ರೆಡ್ಡಿ ಅವರು ಮತ್ತೆ ಪವರ್ಫುಲ್ ಆಗ್ತಾರೆ ಕಟ್ಟೆ ಹಾಕಕ್ಕೆ ಏನೋ ಪರ್ಮಿಷನ್? ಇಲ್ಲ ನಮ್ಮ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇದಾವೆ ಸರ್. ಆ ನಿಯಮಗಳು ಏನಂದ್ರೆ ಯಾವುದೇ ಹೋರಾಟ ಮಾಡಬೇಕಾದ್ರೆ ಕೂಡ ನಮ್ಮ ಹೈಕಮಾಂಡಿನ ಪರ್ಮಿಷನ್ ತಗೋಬೇಕಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಪತ್ರ ಬರೆದಿದ್ದಾರೆ, ಪತ್ರ ಬರೆದು ನಂತರ ರಾಜ್ಯಾಧ್ಯಕ್ಷರು ಕೂಡ ಮಾತಾಡ್ತಾ ಇದ್ದಾರೆ. ಅವೆಲ್ಲ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರಗಳನ್ನು ತಿಳಿಸಿ ಅವರು ಮನವೊಲಿಕೆಯನ್ನು ಮಾಡಿ ಮತ್ತೆ ಪಾದಯಾತ್ರೆ ಮಾಡುವಂಥ ಕೆಲಸ. ನೀವು ಈ ಹಿಂದೆ ನಾವು ಬಳ್ಳಾರಿಯಲ್ಲಿ ನೋಡಿದೀವಿ, ನಿಮಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರ ಮಾತು ಕೇಳೋದಾರಲ್ಲ, ನೀವು ಹೊರಟಂತರು ಯಾಕೆ ಸರ್? ಅಲ್ಲ ನಾನು ಪಾದಯಾತ್ರೆ ಮಾಡಿರೋಂಥದ್ದು ಇದರಿಂದ ಬೀದರಿಂದ ಅವಾಗ ನಾನು ಪಾರ್ಟಿಯಿಂದ ಹೊರಗಡೆ ಇದ್ದೆ ಸರ್. ಅಲ್ಲ ನಾನು ಮೀನಾಮೇಶ ಹೇಳಿಸ್ತಾ ಇದ್ರೆ ಇಲ್ಲ ಪಾರ್ಟಿ ಬಲ ಸಿಗದೆ ಹೋದ್ರೆ ವೀಕ್ ಆಗ್ತೀವಂತ. ಇಲ್ಲ ಆ ರೀತಿ ಏನಲ್ರಿ. ನಾವು ಇವತ್ತು ಪಾರ್ಟಿ ಅನ್ನೋಂಥದ್ದು ಕೆಲವೊಂದು ಚೌಕಟ್ಟುಗಳಿದಾವೆ, ಚೌಕಟ್ಟು ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ. ಸರ್ ಇದು ಪಂಚಪಾಲಿಕೆ ಚುನಾವಣೆ ನಿಮ್ದೇನ ಪಾತ್ರ ಇರ್ತದೆ, ಪ್ರಚಾರ ಮಾಡ್ತೀರಾ ಹೋಗಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ? ಸರ್ ಪಾರ್ಟಿ ಜವಾಬ್ದಾರಿ ಕೊಟ್ಟರೆ ಪಾರ್ಟಿ ರಾಮ್ಲು ಬರಬೇಕು ನೀವು ಪ್ರಚಾರಕ್ಕೆ ಅಂದರೆ ಹೋಗ್ತೀನಿ ಸರ್. ಅಂದರೆ ಅಲ್ಲೆಲ್ಲರೂ ಕೂಡ ನೇಮಿಸ್ತಾರೆ. ನಾವು ಕೋರ್ ಕಮಿಟಿಯಲ್ಲಿ ಇದ್ದಂಥವ್ರನ್ನ ಆಲ್ರೆಡಿ ಅವರು ತಗೊಂಡ್ರೆ ಖಂಡಿತವಾಗಿ ರಾಮ್ಲು ಬರಬೇಕನ್ನೋ ನೆಸಿಟ್ಟಿದ್ರೆ ನಾನು ಹೋಗ್ತೀನಿ. ಆಮೇಲೆ ಇದು ಸರ್ ಈಗ EVM ಬದಲಿಗೆ ಮತ್ತೆ ಬ್ಯಾಲೆಟ್ ಪೇಪರ್ ಮಾಡ್ಕೊಂಡು ರಾಜ್ಯ ಎಲೆಕ್ಷನ್ ಕಮಿಷನ್ ನೋಡಿ ಸರ್, ಅವ್ರಿಗೆ ಎಲ್ಲ ಕಡೆ ಕೂಡ ಸೋಲಾಗ್ತಾ ಇದೆ. EVM ತಂದಂಥವ್ರೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ಅವರು ಇದ್ದಂಥ ಟೈಮಲ್ಲಿ EVMಗೆ ಅವತ್ತು ಸಪೋರ್ಟ್ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ಕೆಲಸ ಮಾಡಿದರು. ಇವತ್ತು ಸಾಕಷ್ಟು ಕಡೆ ಸೋಲಾಗ್ತಾ ಇರೋ ಕಾರಣ EVM ಬೇಡ, ಇವತ್ತು ಎಲ್ಲ ಕೂಡ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನವನ್ನು ಮಾಡ್ರಿ ಅಂತೇಳಿ ಅವ್ರು ಕೇಳ್ಕೊತಾ ಇದ್ದಾರೆ. ಕೇವಲ ನನಗೆ ಗೊತ್ತಿರೋ ಪ್ರಕಾರ ಲೋಕಸಭಾ ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳು ಮಾತ್ರ ನಡೀತಾ ಇದಾವೆ. ಬೇರೆ ಬೇರೆ ಸ್ಥಳೀಯ ಅಂದರೆ ನಗರ ಪಾಲಿಕೆ ಚುನಾವಣೆ ನಡೆದವ, ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಕೂಡ ಏನು ಇದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೂಲಕ ವೋಟಿಂಗ್ ಆಗ್ತಿದೆ. ಇವತ್ತಿನ ಸಾಕಷ್ಟು ಮುಂದುವರೆದಂಥ ದೇಶಗಳೆಲ್ಲ ಕೂಡ ಇದು ಅಕ್ಸೆಪ್ಟ್ ಮಾಡಿಕೊಂಡು ಇದು ನಡೀತಾ ಇದೆ. ಹಂಗೆ ಬಹುಶಃ ಇದಕ್ಕೆ ಮತ್ತೆ ಅವರೇ ಕಾಂಗ್ರೆಸ್ ಪಾರ್ಟಿಯ ನಾಯಕರಾದಂಥ ಸುರೇಶ್ ಕುಮಾರ್, DK ಶಿವಕುಮಾರ್ ಅವ್ರಿಗೆ ಹೇಳಿಕೆನೆ ನೋಡ್ತಾ ಇದ್ದೆ. ಆಲ್ರೆಡಿ ಮುಂದಕ್ಕೂ ಇದೆ, ಅದು ವಾಪಸ್ ಬರೋದು ಸರಿಯಿಲ್ಲ ಅನ್ನೋಂಥ ಮಾತು ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಹೇಳ್ತಾ ಇದ್ದೀವಿ.